ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ಮಧ್ಯೆ ವಾರ್ ನಡೀತಾ ಇದ್ರೆ ದರ್ಶನ್ ಮಾತ್ರ ಪತ್ನಿ ಜೊತೆಗೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ಒಂದರ ಮೇಲೊಂದರಂತೆ ಸಂಕಷ್ಟ ಸುತ್ತಕೊಳ್ತಾ ಇದ್ದಂತೆ ದೇವಿ ಮೊರೆ ಹೋಗಿದ್ದಾರೆ. ಅದೇನೂ ಗೊತ್ತಿಲ್ಲ, ದರ್ಶನ್ ಪಾಲಿಗೆ ಜೊತೆಗಿದ್ದವರೇ ಮತ್ತೆ ಮತ್ತೆ ಕಂಟಕವಾಗ್ತಿದ್ದಾರೆ. ಪವಿತ್ರ ಗೌಡ ವಿಷಯದಲ್ಲಿ ಜೈಲು ಸೇರಿದ್ದಾಯ್ತು, ಸ್ವಾಮಿ ಕೇಸ್ನಲ್ಲಿ ನರಕ ನೋಡಿ ಬಂದಿದ್ದೂ ಆಯ್ತು. ಈಗ ರಮ್ಯಾ ವಾರ್ ಶುರುವಾಗಿದೆ. ಕಮೆಂಟ್ ಕೀಚಕರು ಮಾಡ್ತಿರೋ ಕಿತಾಪತಿ ದರ್ಶನ್ ಪಾಲಿಗೆ ಮತ್ತೆ ನಡುಕ ಹುಟ್ಟಿಸಿದೆ. ರಮ್ಯಾ ರಾದ್ಧಾಂತದಲ್ಲಿ ದರ್ಶನ್ ಇನ್ವಾಲ್ವ್ ಆಗದೇ ಇದ್ರು ದರ್ಶನ್ ಹೆಸರಿಗೆ ಕಳಂಕ ಬರ್ತಿರೋದಂತೂ ಸುಳ್ಳಲ್ಲ. ಒಂದು ಕಡೆ ಬೆಂಬಿಡದೆ ಕಾಡ್ತಿರೋ ವಿವಾದ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ತೂಗುಗತ್ತಿ. ಇದೆಲ್ಲದರಿಂದ ಕಂಗಾಲಾಗಿರೋ ನಟ ದರ್ಶನ್ ದೇವಿ ಮೊರೆ ಹೋಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಶಕ್ತಿ ದೇವತೆ ಕಾಮಾಖ್ಯ ದೇವಿಯ ದರ್ಶನ ಪಡೆದು ಬಂದಿದ್ದಾರೆ. ಮೇಲಿಂದ ಮೇಲೆ ಸಂಕಷ್ಟ, ಕಾಮಾಖ್ಯ ದೇವಿ ದರ್ಶನ. ವಿಜಯಲಕ್ಷ್ಮಿ ಪಾಲಿಗೆ ನನ್ನೋರು ತನ್ನೋರು ಅನ್ನೋರು ಕೈ ಹಿಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಬಿದ ದೇವರು ಮಾತ್ರ ಕೈ ಬಿಟ್ಟಿರಲಿಲ್ಲ. ಸ್ವಾಮಿ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ ದಿನದಿಂದಲೂ ವಿಜಯಲಕ್ಷ್ಮಿ ಸುತ್ತದ ದೇವಸ್ಥಾನವಿಲ್ಲ, ಮಾಡಿಸದ ಪೂಜೆ ಪುನಸ್ಕಾರಗಳಿಲ್ಲ. ಇದರ ಫಲವೋ ಏನೋ ಗೊತ್ತಿಲ್ಲ. ದರ್ಶನ್ ಕೂಡ 6 ತಿಂಗಳಿಗೆ ಜೈಲಿಂದ ಹೊರಬಂದಿದ್ರು. ಈಗ ದರ್ಶನ್ ಪಾಲಿಗೆ ಮತ್ತೊಮ್ಮೆ ಸಂಕಷ್ಟದ ದಿನಗಳು ಶುರುವಾಗೋ ಮುನ್ಸೂಚನೆ ಸಿಗ್ತಿದೆ. ಒಂದು ಕಡೆ ವಿವಾದಗಳು, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರೋ ಜಾಮೀನು ಅರ್ಜಿ ವಿಚಾರಣೆ. ಹೀಗಾಗಿ ಎಲ್ಲಿ ಮತ್ತೆ ದೊಡ್ಡ ಕಂಟಕ ಎದುರಾಗುತ್ತೋ ಅಂತ ಶಕ್ತಿ ದೇವತೆಯ ಸನ್ನಿಧಿಗೆ ಓಡೋಡಿ ಹೋಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂನ ಕಾಮಾಖ್ಯ ದೇವಿಯನ್ನ ಇನ್ನಿಲ್ಲದೆ ನಂಬ್ತಾರೆ. ಕಷ್ಟ ಬಂದಾಗಲೆಲ್ಲ ಮೊದಲು ಹೋಗೋದೇ ಈ ತಾಯಿ ಸನ್ನಿಧಿಗೆ. ಈಗಾಗಲೇ 2 ಬಾರಿ ಕಾಮಾಖ್ಯಗೆ ಹೋಗಿ ಬಂದಿದ್ದ ವಿಜಯಲಕ್ಷ್ಮಿ 3ನೇ ಬಾರಿಗೆ ದರ್ಶನ್ರನ್ನು ಕರ್ಕೊಂಡು ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಮಾಖ್ಯಗೆ ಹೋಗಿದ್ದ ವಿಜಯಲಕ್ಷ್ಮಿ ವಿಶೇಷ ಹರಕೆ ಹೊತ್ತು ಬಂದಿದ್ರು. ಗಂಡನನ್ನ ಜೈಲಿಂದ ಬಿಡುಗಡೆ ಮಾಡು ತಾಯಿ ಅಂತ ಸೆರೆಗೊಡ್ಡಿ ಬಂದಿದ್ರು. ಕಾಕತಾಳೀಯ ಎನ್ನುವಂತೆ ಇದಾದ ಸ್ವಲ್ಪ ದಿನದಲ್ಲೇ ದರ್ಶನ್ಗೆ ಬೇಲ್ ಸಿಕ್ಕಿತ್ತು. ನಂತರ ದರ್ಶನ್ ಡೆವಿಲ್ ಶೂಟಿಂಗ್ ಆಗಿ ರಾಜಸ್ಥಾನಕ್ಕೆ ಹೊರಟು ನಿಂತಾಗ್ಲೂ ವಿಜಯಲಕ್ಷ್ಮಿ ಹೋಗಿದ್ದು ಈ ದೇವಿ ಸನ್ನಿಧಿಗೆ. ಗಂಡನ ಪಾಲಿಗೆ ನೆರಳಾಗಿ ತಲೆಕಾಯಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ್ರು. ಈಗ ಮತ್ತೊಮ್ಮೆ ಇದೇ ಕ್ಷೇತ್ರಕ್ಕೆ ಹೋಗಿದ್ದಾರೆ. ದರ್ಶನ್ ಪಾಲಿಗೀಗ ಮತ್ತೆ ಸಂಕಷ್ಟದ ದಿನಗಳು ಶುರುವಾಗುವ ಸುಳಿವು ಸಿಕ್ತಿದೆ. ದರ್ಶನ್ ಸುಮ್ಮನಿದ್ರೂ ವಿವಾದಗಳು ಮಾತ್ರ ಇವರನ್ನ ಸುಮ್ಮನಿರೋದಕ್ಕೆ ಬಿಡುತ್ತಿಲ್ಲ. ಒಂದು ಕಡೆ ರಮ್ಯಾ ಜೊತೆ ರಗಳೆ, ಇನ್ನೊಂದು ಕಡೆ ಪ್ರಥಮ್ ಜೊತೆ ಕಿರಿಕ್. ಅಭಿಮಾನಿಗಳು ಮಾಡ್ತಿರೋ ಹುಚ್ಚಾಟ ದರ್ಶನ್ ಪಾಲಿಗೆ ಬೆಂಬಿಡದ ಕಂಟಕವಾಗಿದೆ. ಇದೆಲ್ಲದರ ಮಧ್ಯೆ ಸುಪ್ರೀಂ ಕೋರ್ಟ್ನಿಂದ ಬರ್ತಿರೋ ಒಂದೊಂದು ಆದೇಶವು ದರ್ಶನ್ರ ಎದೆ ನಡುಗಿಸ್ತಿದೆ. ದರ್ಶನ್ಗೆ ಜಾಮೀನು ನೀಡಿದ ಹೈಕೋರ್ಟ್ ನಡೆಯನ್ನೇ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಹೀಗಾಗಿ ಎಲ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೋ ಅನ್ನೋ ಭಯ ದರ್ಶನ್ಗೆ ಕುಂತ್ರೂ ನಿಂತ್ರೂ ಕಾಡ್ತಿದೆ. ಈ ಸಂಕಷ್ಟದಿಂದ ಮುಕ್ತಿ ಪಡೆಯುವುದಕ್ಕಂತಾನೆ ಇಷ್ಟದ ದೇವಿ ಸನ್ನಿಧಿಗೆ ಹೋಗಿ ಬಂದಿರೋದು ಅನ್ನೋ ಮಾತುಗಳೂ ಕೇಳಿ ಬರ್ತಿವೆ. ಸೆರೆವಾಸ ಮುಗಿಸಿ ಬಂದ ಮೇಲೆ ದರ್ಶನ್ ಕಂಪ್ಲೀಟ್ ಬದಲಾಗಿದ್ದಾರೆ. ದೇವರು ದಿಂಡ್ರು ಅಂತ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ಕೆಲ ತಿಂಗಳ ಹಿಂದೆ ಕೇರಳದ ಮಡಾಯಿಕಾವು ಭಗವತಿ ಸನ್ನಿಧಿಗೆ ಹೋಗಿದ್ರು. ನಂತರ ಕೊಟ್ಟಿಯೂರು ಶಿವನ ಸನ್ನಿಧಿಗೂ ಹೋಗಿ ಬೆಳ್ಳಿ ಕೊಡ ನೀಡಿ ಬಂದಿದ್ರು. ಈಗ ಕಾಮಾಖ್ಯಗೆ ಹೋಗಿ ಕೈ ಮುಗಿದು ಬಂದಿದ್ದಾರೆ. ಒಟ್ನಲ್ಲಿ ದರ್ಶನ್ ಟೈಮ್ ಮತ್ತೆ ಕೆಟ್ಟಿರುವಂತೆ ಕಾಣುತ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಗೀತಾ ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.